ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಅಂಬರೀಶ್ PSI. ಸೊ ನಮ್ಮ 90 ದಿನದ ಈ ಸ್ಟ್ರಾಟಜಿ ಭಾಗವಾಗಿ ಇವತ್ತು 12ನೇ ದಿನಕ್ಕೆ ಕಾಲಿಡ್ತಿದ್ದೀವಿ. ಸೊ ನಿನ್ನೆಯಿಂದ ನಾವು ಆಧುನಿಕ ಭಾರತ ಸ್ಟಾರ್ಟ್ ಮಾಡಿದ್ದೀವಿ. ನೀವೆಲ್ಲ ಚೆನ್ನಾಗಿ ಓದ್ತಾ ಇದ್ದೀರ ಅನ್ಕೋತಾ ಇದ್ದೀನಿ. ಸೊ ನಿನ್ನೆ ನಾನು ಏನಪ್ಪ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ ಹಿಡಿದು ಅವ್ರು ಹೆಂಗೆ ಎಸ್ಟಾಬ್ಲಿಷ್ ಎಲ್ಲೆಲ್ಲಿ ಅವ್ರ ನೆಲೆಗಳು ಸ್ಥಾಪಿಸಿದ್ರು, ಅವ್ರು ಏನೇನು ಮಾಡಿದ್ರು ಅಪ್ ಟು ಅವ್ರೇನು ಅರೌಂಡ್ ಒಂದು ಶತಮಾನ 1498ರಲ್ಲಿ ಏನು ವಾಸ್ಕೋ ಡಿ ಗಾಮ ಬರ್ತಾನೆ, ಅಲ್ಲಿಂದ 15 ಮತ್ತೆ 16ನೇ ಶತಮಾನ ಅಲ್ಲಿ ತನಕ ನೀವು ಏನೇನು ಮೈನರ್ ಇನ್ಸಿಡೆಂಟ್ ಮೇಜರ್ ಇನ್ಸಿಡೆಂಟ್ ಏನಾಗಿದ್ದು ನಾವು ನಿನ್ನೆ ಓದಿದ್ರೆ ಅನ್ಕೋತಾ ಇದೀನಿ. ಇವತ್ತು ನೀವು 1757 ಏನು ಬ್ಯಾಟಲ್ ಆಫ್ ಪ್ಲಾಸಿ, ಇಲ್ಲಿಂದ ನಮ್ಗೆ ಅಂದ್ರೆ ಕಂಪ್ಲೀಟ್ ನಮ್ ಭಾರತ ಇತಿಹಾಸ ಚಿತ್ರಣೆ ಬದಲಾಗೋಯ್ತು. ಇಲ್ಲಿಂದ ನಾನು ಇವತ್ತು 12 ದಿನ ಟಾರ್ಗೆಟ್ 1757 ಈ ಪ್ಲಾಸಿ ಬ್ಯಾಟಲ್ ಇಂದ 1857 ಅಂದ್ರೆ ಇದು ಏನು ಸಿಪಾಯಿ ದಂಗೆ ಆಗುತ್ತಲ್ಲ, ಅಲ್ಲಿ ತನಕ ನಡೆಯುವ ಪ್ರತಿಯೊಂದು ಇನ್ಸಿಡೆಂಟ್ಗಳು ಇವತ್ತಿನ ದಿನ ಟಾರ್ಗೆಟ್. ಇಲ್ಲಿ ಕೂಡ ಯಾಕಂದ್ರೆ ಅಷ್ಟೊಂದು ಮೇಜರ್ ಅಂತೆಲ್ಲ ಇಲ್ಲಿ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಹೋದ್ರೆ ನೆಕ್ಸ್ಟ್ ಇರೋ ಸಿಲೆಬಸ್ ಅಥವಾ ನೆಕ್ಸ್ಟ್ ಇಂಪಾರ್ಟೆಂಟ್ ಏರಿಯಾ ಇದೆ, ಅಲ್ಲಿ ನೀವು ಕವರ್ ಆಗುತ್ತೆ. ಅಟ್ಲೀಸ್ಟ್ ನೀವು ಇವತ್ತಿನ ದಿನ 12 ದಿನಕ್ಕೆ ಇಲ್ಲಿ ಏನೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಈ ಕರ್ನಾಟಿಕ್ ವಾರ್ ಆಗಿರ್ಬೋದು, ಆಂಗ್ಲೋ ಮೈಸೂರು ವಾರ್ಸ್, ಆಂಗ್ಲೋ ಮರಾಠ ವಾರ್ಸ್, ಆಂಗ್ಲೋ ಸಿಖ್ ವಾರ್ ಆಗಿರ್ಬೋದು, ಆಂಗ್ಲೋ ಭೂತಾನೀಸು, ಆಂಗ್ಲೋ ನೇಪಾಳೀಸು, ಇವೇನು ಬ್ರಿಟಿಷ್ ಮೇಜರ್ ಆಗಿ ಇಲ್ಲಿ ಯಾಕಂದ್ರೆ ಒಂದು ಈಗ ಟೋಟಲ್ 4-5 ಪೋರ್ಚುಗೀಸ್ ಇದು ಬಂದ್ರು ಕಂಪ್ನೀಸ್ ಬಂದ್ ಎಸ್ಟಾಬ್ಲಿಷ್ ಆಗಿದ್ರು. ಸೊ ಇದರಲ್ಲಿ ನೀವು ಮೇನ್ ಆಗಿ ನಾವು ಬ್ರಿಟಿಷರ್ ನೆಕ್ಸ್ಟ್ ಎಲ್ಲರನ್ನು ಇದ್ ಮಾಡಿ ಎಲ್ಲರನ್ನು ಓವರ್ಟೇಕ್ ಮಾಡಿ ಇವರು ಇಂಡಿಯನ್ ಎಸ್ಟಾಬ್ಲಿಷ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಇಲ್ಲಿ ಯಾವಾಗ ಬೆಂಗಾಲ್ನವರು ಈ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬೆಂಗಾಲ್ನ ಇದ್ ಮಾಡಿದಾಗ ಅಲ್ಲಿಂದ ಒಬ್ಬರೊಬ್ಬನ ಸೈಡ್ ಲೈನ್ ಮಾಡಿ ಇನ್ನೇನು ಬ್ರಿಟಿಷರ್ ಇಲ್ಲಿಗೆ ಎಂಟ್ರಿ ಆಗ್ತಾ ಇರ್ತಾರೆ. ಸೊ ಆಲ್ಮೋಸ್ಟ್ ನೀವು ಬ್ರಿಟಿಷ್ ರಿಲೇಟೆಡ್ ಆಗಿ ಓದ್ತೀವಿ. ನೆಕ್ಸ್ಟ್ ಅಂತ ಆಧುನಿಕ ಇತಿಹಾಸ ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಅದು ಏನಿದ್ರು ಬ್ರಿಟಿಷರ್ ವಿರುದ್ಧನೇ ಇರುತ್ತೆ. ನಿನ್ನೆ ಇನ್ನೊಂದೇನಪ್ಪ ಅಂದ್ರೆ ನಿನ್ನೆ ಇದರಲ್ಲಿ ನಾನು ಈ ಕಂಪ್ನಿಗಳು ಈಸ್ಟ್ ಇಂಡಿಯಾ ಕಂಪ್ನಿ ಯಾವಾಗ ಸ್ಥಾಪನೆ ಆಯ್ತು, ಅದು ಎಲ್ಲಿಂದ ಸ್ಥಾಪನೆ ಆಯ್ತು, ಅದೊಂದು ಚೂರು ಟೈಮ್ ಲೈನ್ ನೋಡ್ಕೊಳ್ಳಿ. ಯಾಕಂದ್ರೆ ಹಿಂದೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಕೇಳಿದ್ದಾರೆ. ಸೊ ಇವತ್ತಿನ ದಿನಕ್ಕೆ ನಾನು ಇಷ್ಟು ಏನು ಈ ಮೇಜರ್ ಇನ್ಸಿಡೆಂಟ್ ಗಳು ಈ ಅರೌಂಡ್ ಈ 100 ವರ್ಷದಲ್ಲಿ ಏನ್ ನಡೆಯುತ್ತೆ ಅದ್ರ ರಿಲೇಟೆಡ್ ಆಗಿ ಇವತ್ತಿನ ಕಂಪ್ಲೀಟ್ ನಿಮ್ಗೆ ಏನೇ ನಿಮ್ಮ ಹತ್ರ ಸೋರ್ಸ್ ಇಂದ ಇವತ್ತು ಏನೇ ನಡೆಯುತ್ತೆ ಇಲ್ಲಿ ತನಕ ನೀವು ಓದ್ಕೋಬೇಕು. ಯಾಕಂದ್ರೆ ನೆಕ್ಸ್ಟ್ ನಾನು 1857 ರಿವಲ್ಟ್ ಅದ್ ಕಾಸಸ್ ಕಾನ್ಸಿಕ್ವೆನ್ಸಸ್ ಅದಕ್ಕೆ ಏನೇನಾಯ್ತು, ಅದಕ್ಕೆ ಎಲ್ಲೆಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರು ಅದನ್ನೆಲ್ಲ ನಾನು ನಾಳೆ ದಿನಕ್ಕೆ ಟಾರ್ಗೆಟ್ ಹೇಳ್ತೀನಿ. ಸೊ ಇವತ್ತು ಇಲ್ಲಿ ತನ 1852 ಏನಾಗಿರುತ್ತೆ ಅದನ್ನ ನೋಡ್ಕೋಬೇಕು. ಈ ವಾರು ಏನ್ ಈ ಮಿಡ್ಲಲ್ಲಿ ಏನೇನಾಗಿರುತ್ತೆ ಅನ್ನೋದನ್ನ ಹೆಂಗ್ ನೆನ್ಪಿಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಕರ್ನಾಟಿಕ್ ವಾರ್ ಅಂದ್ರೆ ಕರ್ನಾಟಿಕ್ ವಾರ್ ಅಲ್ಲಿ ನೀವು ಮೇನ್ ಆಗಿ ಈಗ ಇಲ್ಲಿ ಒಂದು ಯಾವ್ದೇ ವಾರ ಆಗ್ಲಿ ಒಂದು ಕಾಸ್ ಏನು ಇತ್ತೀಚೆಗೆ ಹೆಂಗಂದ್ರೆ ನಾವು ಡೈರೆಕ್ಟ್ ಇದಕ್ಕೆ ಹೋದ್ರೆ ಆಗಲ್ಲ. ಕಾಸ್ ಕೆಲವೊಂದ್ಸರಿ ಈಗ ನಾವು ಅನಾಲಿಸಿಸ್ ಕ್ವಶನ್ಸ್ ಯೂಶುವಲಿ 2 ಟೈಪ್ ಇರ್ತವೆ, ಒಂದು ಫ್ಯಾಕ್ಚುಯಲ್ ಇನ್ನೊಂದು ಅನಾಲಿಟಿಕಲ್. ನಾವು ಇತ್ತೀಚೆಗೆ ಹೆಂಗ್ ನೋಡ್ತಾ ಇದೀವಿ ಅಂದ್ರೆ ಅನಾಲಿಟಿಕಲ್ ನೋಡ್ತಾ ಇದೀವಿ ಕ್ವಶನ್ಸ್. ಇವನ್ ಹಿಸ್ಟ್ರಿಯಲ್ಲಿ ಕೂಡ ಹಿಸ್ಟ್ರಿ ಅಂದ್ರೆ ನಾವು ಯೂಶುವಲಿ ಫ್ಯಾಕ್ಚುಯಲ್ ಅಂತೀವಿ. ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಕರ್ನಾಟಿಕ್ ವಾರ್ಗೆ ಇದರಲ್ಲಿ ಮೂರ್ ಆಗ್ತವೆ, 3 ಕರ್ನಾಟಿಕ್ ವಾರ್ ನಡೀತವೆ. ಅದು ಯಾರು ಬ್ರಿಟಿಷರ್ ಮತ್ತೆ ಫ್ರೆಂಚರ್ ಮಧ್ಯೆ. ಇವು 3ರಲ್ಲಿ ಕೂಡ ಅಂದ್ರೆ ಏನು ಫಸ್ಟ್ನೇ ಕರ್ನಾಟಿಕ್ ವಾರ್ ಯಾಕೆ ಶುರು ಆಯ್ತು ಅಂತಾನು ಕೆಲವೊಂದ್ಸಾರಿ ಇದಾಗಿದೆ. ರೀಸನ್ ಏನು ಅಂತ ಒಂಚೂರು ನೀವು ಅಲ್ಲಿ ಹಿಸ್ಟ್ರಿನ ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಎಕ್ಸ್ಟ್ರಾ ಅಂತ ನೆನ್ಪಿಡ್ಬೇಕು. ಅದೇ ಫ್ಯಾಕ್ಚುಯಲ್ ಆದ್ರೆ ನೆನ್ಪಿಡ್ಬೇಕಾಗುತ್ತೆ, ಬಯಾಟ್ ಮಾಡ್ಬೇಕಾಗುತ್ತೆ. ಇದು ಯಾಕೆ ಸ್ಟಾರ್ಟ್ ಆಯ್ತು, ಯಾಕೆ ಸ್ಟಾರ್ಟ್ ಆಯ್ತು, ಕಾಸ್ ಏನು, ಯಾವಾಗ, ವೆನ್, ವೇರ್, ವಾಟ್ ಈಸ್ ದ ಔಟ್ಕಮ್ ಅಂದ್ರೆ ಯಾರು ಗೆದ್ರು, ಔಟ್ಕಮ್ ಏನು. ಯಾವುದೇ ವಿಧಾನ ನೀವು ಈ ಆಂಗಲ್ ಅಲ್ಲಿ ಒಂದು 3-4 ಡೈಮೆನ್ಷನ್ ಅಲ್ಲಿ ಕವರ್ ಮಾಡಿದ್ರೆ ಆದ್ರೆ ಆರಾಮಾಗಿ ಇದ್ರ ಮೇಲೆ ಏನೇ ಬಂದ್ರೆ ಇದಾಗುತ್ತೆ. ಮತ್ತೆ ಎಟ್ ದ ಎಂಡ್ ಔಟ್ಕಮ್ ಅಲ್ಲಿ ಅವರು ಟ್ರೀಟಿ ಮಾಡ್ಕೋತಾರೆ. ಯೂಶಲಿ ಒಬ್ರು ಗೆದ್ದಿರ್ತಾರೆ, ಒಬ್ರು ಸೋತಿರ್ತಾರಲ್ಲ, ಟ್ರೀಟಿ ಮಾಡ್ಕೋತಾರೆ. ಅಂದ್ರೆ ಕೆಲವೊಂದ್ಸರಿ ಈಕ್ವಲ್ ಆಗಿತ್ತು, ಇನ್ನು ಸೈನ್ಯಬಲ ಇತ್ತು ಅಂದ್ರೆ ಟ್ರೀಟಿ ಮಾಡ್ಕೋತಾರೆ. ಒಬ್ಬರೇ ಕಂಪ್ಲೀಟ್ ಡಾಮಿನೆಂಟ್ ಆಗಿ ಗೆದ್ದಿದ್ರಂದ್ರೆ ಅಲ್ಲೇನ್ ಟ್ರೀಟಿ ಮಾಡಲ್ಲ, ಯಾಕಂದ್ರೆ ಇನ್ನೊಂದು ಆಟೋಮೆಟಿಕ್ಲಿ ಇನ್ನೊಬ್ರು ಅವರು ಸೋಲ್ಸಿರ್ತಾರೆ, ಇದಾಗಲ್ಲ. ಈ ತರ ನೀವು ಅದಕ್ಕೆ ಯಾವ್ದೇ ಇದ್ದಾವಲ್ಲಿ ಕರ್ನಾಟಿಕ್ ವಾರ ನೀವು 1, 2, 3 ಅಂತ ಹೇಳಿದೆ. ಇದು ಅದಂತೂ ಸರಿ 1800 ನನಗೆ ಎಕ್ಸಾಕ್ಟ್ ಆಗಿ ಇದು ನೆನಪಾಗ್ತಿಲ್ಲ. 1844ರಿಂದ 48, 53ರಿಂದ 50 ಸಮಥಿಂಗ್ ಆತರ ಇದೆ. ಇದಕ್ಕೆ ಮತ್ತೆ 3ಕ್ಕೂ ಕೂಡ ಒಂದೊಂದು ಇದಾಗುತ್ತೆ, ಒಪ್ಪಂದಗಳಾಗ್ತವೆ. ಕೊನೆಗೆ ಆ 3 ಒಪ್ಪಂದಗಳ ಯಾವ ಅಂತ ನೆನ್ಪಿಡಬೇಕು. ಟ್ರೀಟ್ ಯಾವ್ದಾಯ್ತು, ಈ ತರನೇ ಪ್ರತಿಯೊಂದು ಯುದ್ಧನ ಇದು ಮಾಡ್ಬೇಕು ನೀವು. ಅದೇ ರೀತಿ ಆಂಗ್ಲೋ ಮೈಸೂರು ತಗೊಳ್ಳಿ, ಆಂಗ್ಲೋ ಮೈಸೂರು ಅಷ್ಟೇ. ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು, ಯಾರ್ಯಾರ ಮಧ್ಯೆ ನಡೆಯಿತು, ಅದರದ್ದು ಏನು ಒಪ್ಪಂದ ಏನಾಯ್ತು. ಫಾರ್ ಎಕ್ಸಾಂಪಲ್ 3 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವ. ಅವಂತೂ ನೀವು ಬೇಸಿಕ್ ಆಗಿ ಹಿಸ್ಟ್ರಿ ಗೊತ್ತಿರುತ್ತೆ. ಮೊದಲ ಮೈಸೂರು ಯುದ್ಧ, 2ನೇ ಮೈಸೂರು ಯುದ್ಧ, 3ನೇ ಮೈಸೂರು ಯುದ್ಧ ಅಂತ ಕರೀತಾರೆ. ಅದ್ರದ್ದು ಒಪ್ಪಂದಗಳು ಆಗಿದಾವೆ. ಫಸ್ಟ್ನೇದು ಮಂಗಳೂರು, ಸೆಕೆಂಡ್ ಮದ್ರಾಸ್, 3ನೇದು ಶ್ರೀರಂಗಪಟ್ಟಣ. ಈ ತರ ನಾವು ಇದು ಮಾಡ್ತೀವಿ. ಸೊ ಇದು ಯುದ್ಧ ಯಾವಾಗ ಆಯ್ತು, ಯಾರ್ಯಾರ ಮಧ್ಯೆ ಆಯ್ತು, ಆ ಟೈಮಲ್ಲಿ ಯಾರಿಗೆ ಸಪೋರ್ಟ್ ಮಾಡಿದ್ರು, ಅದ್ರ ಒಪ್ಪಂದ ಏನು, ಈ ತರ ನೀವೆಲ್ಲ ರೀತಿ ಎಲ್ಲಾನು ನೆನ್ಪಿಡಬೇಕು. ಆಂಗ್ಲೋ ಮರಾಠ ಆಯ್ತಾ, ಆಂಗ್ಲೋ ಸಿಖ್, ಆಂಗ್ಲೋ ನೇಪಾಳೀಸು, ಆಂಗ್ಲೋ ಬರ್ಮೀಸು.
ಸೊ ಇದೆಲ್ಲದ್ರ ಜೊತೆ ಇನ್ನು ಬೇರೆ ಮೇಜರ್ ಇನ್ಸಿಡೆಂಟ್ಗಳು ಏನಾದ್ರೂ ಈ ಮಿಡ್ಲ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಈಗ ಆರ್ಗನೈಸೇಷನ್ ಏನಾದ್ರು ಸ್ಟಾರ್ಟ್ ಆಗಿರುತ್ತೆ. ಈಗ ಬೆಂಗಾಲ್ ಸೊಸೈಟಿ, ಬೆಂಗಾಲ್ ಲ್ಯಾಂಡ್ ಲಾರ್ಡ್ ಸೊಸೈಟಿ ಅಂತ ಸ್ಟಾರ್ಟ್ ಆಯ್ತು, ಅಥವಾ ಈಗ ಡ್ರೈನ್ ಆಫ್ ವೆಲ್ತ್ ಥಿಯರಿ ದಾದಾಬಾಯಿ ನವರೋಜ್ ಅವರು ಬರೆದ್ರು. ಈ ಇನ್ ಬಿಟ್ವೀನ್ ಟೈಮ್ ಪೀರಿಯಡ್ ಅಲ್ಲಿ ಬೇರೆ ಇನ್ನೇನಾಗಿದೆ ಅಪಾರ್ಟ್ ಫ್ರಮ್ ದಿಸ್ ವಾರ್, ಈ ಯುದ್ಧಗಳು, ಅವ್ರದ್ದು ಕಾನ್ಕ್ವೆಸ್ಟ್ ಬಿಟ್ರೆ ಬೇರೆ ಇನ್ನೇನಾಗಿದೆ, ಏನಾದ್ರೂ ಬದಲಾವಣೆ ಆಯ್ತಾ, ಈ ಬ್ರಿಟಿಷರ್ ಡಿವೈಡ್ ಅಂಡ್ ರೂಲ್ ಪಾಲಿಸಿಗಳು ಏನಾದ್ರು ಇಲ್ಲಿಂದ ಸ್ಟಾರ್ಟ್ ಆದ್ವಾ, ಇಲ್ಲಿ ಏನೇನಾಗಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ದಿನಕ್ಕೆ ಓದಬೇಕು. ಯಾಕಂದ್ರೆ ಈ ಹಿಸ್ಟ್ರಿ ಅಂದ್ರೆ ನಂಗೆ ನೀವು ಒಂದೇ ಯಾವ್ದೋ ಒಂದು ಇನ್ಸಿಡೆಂಟ್ ಓದಿ ಅದನ್ನ ಹಿಸ್ಟ್ರಿ ಅನ್ನಕ್ಕಾಗಲ್ಲ, ಬೇರೆ ಬೇರೆ ಏನಾಗಿರುತ್ತಲ್ಲ ಅದನ್ನ ಓದ್ಕೋಬೇಕು. ಯಾಕಂದ್ರೆ ನಾಳೆ ದಿನಕ್ಕೆ ನಿಮಗೆ ನಾನು ನೆಕ್ಸ್ಟ್ ಹೇಳೋ ಟಾರ್ಗೆಟ್ ಆಫ್ಟರ್ ರಿವೋಲ್ಟ್, ಆಫ್ಟರ್ ಸಿಪಾಯಿ ರಿವೋಲ್ಟ್, ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತಲ್ಲ ಇವತ್ತಿನ ದಿನಕ್ಕೆ. ಇವತ್ತೇನು 12 ದಿನದ ಪ್ಲಾನ್ ಏನಾಯ್ತಲ್ಲ, 12 ದಿನದ ಪ್ಲಾನ್ ಅಲ್ಲಿ ಇಷ್ಟು ಇನ್ನು ಬೇರೆ ಬೇರೆ ಇನ್ಸಿಡೆಂಟ್ಗಳು ಏನಾದ್ರು ಆಗಿದ್ರೆ ಅವ್ರು ನೆನಪಿಟ್ಟಬೇಕು. ಇಷ್ಟಾದ್ರೆ ಇವತ್ತಿನ ದಿನ ಪ್ಲಾನ್ ಆಯ್ತು ಫ್ರೆಂಡ್ಸ್. ಸೊ ಇದು ನಿಮ್ಗೆ ಆಗ್ತಾ ಇದೆಯಾ, ಇಲ್ಲ ಹೆಂಗ್ ಆಗ್ತಾ ಇದೆ, ಅಥವಾ ಓದಕ್ ಆಗ್ತಾ ಇಲ್ವಾ, ಅಥವಾ ಅದರಲ್ಲೂ ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೀವು ಮಿನಿಮಮ್ ಇಷ್ಟು ವರ್ಕ್ ಮಾಡ್ಲೇಬೇಕು ಅನ್ಕೋತೀನಿ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ನೇ ಕ್ಲಾಸ್ ಅಲ್ಲೇ ಹೇಳಿದೀನಿ, ಅದು ನೀವು ಏನಾದ್ರು ಅರೌಂಡ್ 8 hours ಓದ್ತಿದ್ರೆ ಅಂದ್ರೆ 4 to 5 hours ಇದಕ್ಕೆ ಒಂದೊಂದು ಸಬ್ಜೆಕ್ಟ್ ಗೆ ಕೊಡ್ತಾ ಇದ್ರೆ, ಒಂದು 2 hours ಡೈಲಿ ಕರೆಂಟ್ ಅಫೇರ್ಸ್ ಕೊಡ್ತೀರಾ, 1 hour ಮೆಂಟಲ್ ಅಬಿಲಿಟಿ ಕೊಡ್ತಾ ಇದ್ರೆ ಅಂದ್ರೆ ನಿಮ್ ಸಿಲೆಬಸ್ ಎಲ್ಲ ಮುಗಿತಾ ಬಂತು. ಸೊ ನೀವು ಇಷ್ಟನ್ನ ನೀವು 4 ರಿಂದ 5 ಗಂಟೆ ತಗೊಂಡು ಇಷ್ಟು ಓದಕ್ಕಾಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ನೀವು ಇಷ್ಟು ಓದ್ಲೇಬೇಕು. ಸೊ ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ತಿಳಿಸಿ, ಅಥವಾ ಇದರಲ್ಲಿ ಇನ್ನು ಏನಾದ್ರು ಅಪ್ರೋಚ್ ಇನ್ನು ಆಗ್ತಾ ಇಲ್ಲ, ಇನ್ನು ಕಷ್ಟ ಆಗ್ತಿದೆ, ಹೆಂಗ್ ನೆನಪಿಟ್ಬೇಕಂತಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್.